Tap to activate. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ವೆರಿ ಗುಡ್ ಈವ್ನಿಂಗ್. ಸೊ ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮ ರಕ್ಷಕನು ಯೇಸು ಕ್ರಿಸ್ತನು ಕೊಟ್ಟಂಥ ವಾಗ್ದಾನ ವಚನ ಕೀರ್ತನೆ 7ನೇ ಅಧ್ಯಾಯ ಕೊನೆಯ ವಚನ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರು ಮಾಡಿದ ಹಿಂಸೆಗೆ ಅವರಿಗೆ ಸಂಭವಿಸುವುದು, ದೇವರ ನ್ಯಾಯವಾದ ತೀರ್ಪಿಗೆ ಆತನನ್ನು ಕೊಂಡಾಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮಗೆ ಯಾರಾಯಿತು ಹಿಂಸೆ ಪಡಿಸ್ತಾರೋ ಆ ಹಿಂಸೆ ಅವರಿಗೆ ಸಂಭವಿಸ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ನೀವಾದರೂ ನಿಮ್ಗೆ ಹಿಂಸೆ ಪಡೆಯೋರಿಗೋಸ್ಕರ ನೀವೇನು ಮಾಡಿ, ಪ್ರಾರ್ಥನೆ ಮಾಡಿ ದೇವರಲ್ಲಿ. ಸೊ ಪ್ರಾರ್ಥನೆ ಮಾಡಿ ಅವರನ್ನು ಆಶೀರ್ವಾದ ಮಾಡಿ. ಯಾಕಂದರೆ ಯಾರೈತಿ ಇವತ್ತು ನೀವು ಹಿಂಸೆ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ನೆರೆಯವರಿಗೆ ಅಥವಾ ನಿಮ್ಮಲ್ಲಿ ನಿಮ್ಮ ಆತ್ಮಿಕ ಜನರಿಗೆ ಹಿಂಸೆ ಮಾಡುವಾಗ ಒಂದು ದಿವಸ ಆ ಹಿಂಸೆ ನಿಮ್ಮನ್ನೇ ಏನು ಮಾಡುತ್ತೆ, ಅದು ಸಂಭವಿಸುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ರೀತಿ ಯಾರು ಮಾಡದಂತೆ ಹಿಂಸೆ ಪಡೆಯೋರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಇವತ್ತು ಹಿಂಸೆ ಪಡಿಸುವಂಥ ಜನರು ನಿಮ್ಮ ವಿರುದ್ಧ ಇರುವಾಗ ಅವರಿಗೆ ಒಂದು ಸಮಯದಲ್ಲಿ ಆ ಹಿಂಸೆ ಆ ತಕ್ಕ ಕಾಲದಲ್ಲಿ ಅವರಿಗೆ ಸಂಭವಿಸುವುದೆಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದಾವರ್ತಿ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. 1 second. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.